ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಪ್ರೋಟೋಕಾಲ್ ವಾರ್, ಸಭಾಪತಿ ಮೇಲೆ ಕಾಗದ ತೂರಿದ ಸದಸ್ಯರು, 10 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ ಸ್ಪೀಕರ್. ಕೊನೆಗೂ ಜಾರಿಗೆ ಬಂತು ಗೃಹಲಕ್ಷ್ಮಿ ಯೋಜನೆ, ಅರ್ಜಿ ಸಲ್ಲಿಕೆಗೆ ಸಿದ್ದರಾಮಯ್ಯ ಚಾಲನೆ. ಗ್ರಾಮ 1 ಬೆಂಗಳೂರು 1 ನಲ್ಲಿ ನೋಂದಣಿಗೆ ಸಿಎಂ ಸೂಚನೆ. ಪ್ರಧಾನಿ ಅಭ್ಯರ್ಥಿಯಾಗೋಕೆ ಇಂಡಿಯಾ ನಾಯಕರ ಸಮರ, ಯಾವುದೇ ಫಲ ಸಿಗಲ್ಲ ಅಂತ ಎಚ್ಡಿಕೆ ಪ್ರಹಾರ. ಹೆಸರು ಖಂಡಿಸಿ ಆಯೋಗಕ್ಕೆ ಬಿಜೆಪಿ ಪತ್ರ. ಬೆಳ್ಳಂಬೆಳಗ್ಗೆ ಬೆಚ್ಚಿಬಿದ್ದ ರಾಜಧಾನಿ ಬೆಂಗಳೂರು, ಖಾಕಿ ಬಲೆಗೆ ಬಿದ್ದ 5 ಶಂಕಿತ ಉಗ್ರರು. ಶಸ್ತ್ರಾಸ್ತ್ರ ವಶಕ್ಕೆ ಪಡೆದು ವಿಪತ್ತು ತಪ್ಪಿಸಿದ ಪೊಲೀಸರು. ಉತ್ತರ ಭಾರತವನ್ನ ಕಾಡ್ತಿದ್ದಾನೆ ವರುಣ, ಮಹಾ ಮಳೆಗೆ ದೆಹಲಿ, ಗುಜರಾತ್, ಜಮ್ಮು ಹೈರಾಣ. ಚಿಕ್ಕಮಗಳೂರಿನಲ್ಲಿ ಓರ್ವ ವೃದ್ಧೆ ದುರ್ಮರಣ. ಸಂಸದೀಯ ವರ್ತನೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡವಳಿಕೆ ಹೇಗಿರಬೇಕು ಅನ್ನೋದನ್ನ ವಿವರಿಸುವ ಪದವೇ ಸಂಸದೀಯ ವರ್ತನೆ. ಇವತ್ತು ವಿಧಾನಸಭೆ ಕಲಾಪದಲ್ಲಿ ಅದು ಅಕ್ಷರಶಃ ಕಾಣೆಯಾಗಿತ್ತು. ಡೆಪ್ಯೂಟಿ ಸ್ಪೀಕರ್ ಮೇಲೆ ಕಾಗದ ಹರಿದು ಎಸೆಯೋದು, ವಿರೋಧ ಪಕ್ಷದ ಸದಸ್ಯರನ್ನ ಹೊತ್ತು ಹೊರಗೆ ಹಾಕೋದು, ಕುಸಿದು ಬೀಳೋದು, ಪ್ರತಿಭಟಿಸೋದು, ಹಂಗಿಸಿ ಮಾತನಾಡೋದು ಒಂದ ಎರಡ? ಸಂಸದೀಯ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ತಳ್ಳಾಟ, ನೂಕಾಟ, ವಿಧಾನಸಭೆ ರಣಾಂಗಣ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಮಹಾಮೈತ್ರಿ ಸಭೆ ವೇಳೆ ಐಎಎಸ್ ಅಧಿಕಾರಿಗಳನ್ನ ಪ್ರೋಟೋಕಾಲ್ ಮೀರಿ ಅವರ ಸೇವೆಗೆ ಬಳಸಿಕೊಳ್ಳಲಾಗಿದೆ ಅಂತ ಬಿಜೆಪಿ ಜೆಡಿಎಸ್ ಆರೋಪಿಸಿತ್ತು. ಇವತ್ತು ಇದೇ ವಿಚಾರ ವಿಧಾನಸಭೆಯಲ್ಲಿ ರಂಪರಾಮಾಯಣ ಸೃಷ್ಟಿಸಿದೆ. ಡೆಪ್ಯೂಟಿ ಸ್ಪೀಕರ್ ಮೇಲೆ ಕಾಗದ ತೂರಿದ ಸದಸ್ಯರು, 10 ಮಂದಿ ಬಿಜೆಪಿ ಸದಸ್ಯರು ಸಸ್ಪೆಂಡ್. ಡೆಪ್ಯೂಟಿ ಸ್ಪೀಕರ್ ಸಿಎಂ ಮಾತಿಗೂ ಮಣೆ ಹಾಕದೆ ಚರ್ಚೆಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ರು. ಹೀಗಾಗಿ ಪ್ರತಿಭಟನೆ ತೀವ್ರಗೊಳಿಸಿದ ಬಿಜೆಪಿ ಸದಸ್ಯರು ವಿಧೇಯಕದ ಕಾಪಿಗಳನ್ನು ಹರಿದು ಡೆಪ್ಯೂಟಿ ಸ್ಪೀಕರ್ ಅತ್ತ ಎಸೆದರು. ಬಿಜೆಪಿ ಸದಸ್ಯರ ಅತಿರೇಕದ ವರ್ತನೆಗೆ ಕೆರಳಿ ಕೆಂಡವಾದ ಡೆಪ್ಯೂಟಿ ಸ್ಪೀಕರ್ ಇವರನ್ನ ಹೊರಗೆ ಹಾಕ್ರಿ ಎಂದು ಆದೇಶ ನೀಡಿದ್ರು. ನಂತರ ಸದನದಲ್ಲಿ ಅಶಿಸ್ತು ತೋರಿದ 10 ಬಿಜೆಪಿ ಸದಸ್ಯರನ್ನ ಅಧಿವೇಶನ ಮುಗಿಯುವವರೆಗೂ ಅಮಾನತು ಮಾಡಿ ಆದೇಶ ನೀಡಿದ್ರು. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ವಿ ಸುನಿಲ್ ಕುಮಾರ್ ಸದಸ್ಯರ ಅಮಾನತು ಮಾಡಿದ್ರು. ಬಿಜೆಪಿ ಸದಸ್ಯರು ಧರಣಿ ಮುಂದುವರೆಸಿದ್ರು. ಹೀಗಾಗಿ ಮಾರ್ಷಲ್ಗಳು ಸಸ್ಪೆಂಡ್ ಆದ ಸದಸ್ಯರನ್ನ ಹೊರಹಾಕುವ ಪ್ರಯತ್ನ ಮಾಡಿದ್ರು. ಈ ವೇಳೆ ವಿಧಾನಸಭೆಯಲ್ಲಿ ತಳ್ಳಾಟ, ನೂಕಾಟವೇ ನಡೆದೋಯ್ತು. ಕೆಳಮನೆಯ ಬಾಗಿಲಿನ ಗಾಜುಗಳು ಪುಡಿಪುಡಿಯಾದವು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಸ್ವಸ್ಥಗೊಂಡ್ರು. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬಿಜೆಪಿಯ ಬಹುತೇಕ ಶಾಸಕರು ಸದನದ ಬಾವಿಗಿಳಿದು, ಇನ್ಫ್ಯಾಕ್ಟ್ ಸ್ಪೀಕರ್ ಚೇರ್ನ ಮುಂಭಾಗಕ್ಕೆ ಹೋಗಿ ಪ್ರತಿಭಟನೆ ನಡೆಸಿದ್ರು ಕೂಡ ಅಷ್ಟು ಮಂದಿ ಪೈಕಿ 10 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದ್ರೆ ಆ 10 ಮಂದಿ ಯಾರು? ಸಸ್ಪೆಂಡ್ ಆದ ಬಿಜೆಪಿಯ ಶಾಸಕರು ಗಮನಿಸ್ತಾ ಹೋಗೋಣ ವಿತ್ ವಿಜುವಲ್ ಪ್ರೂಫ್. ಅಂದ್ರೆ ಸ್ಪೀಕರ್ ಆ ಒಂದು ಚೇರ್ನ ಮುಂದೆ ಹೋಗಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದವರ ಪೈಕಿ ಗುರುತಿಸಿ 10 ಮಂದಿಯನ್ನ ಅಮಾನತು ಮಾಡಲಾಗಿದೆ. ಆ ಪೈಕಿ ಯಾರ್ಯಾರನ್ನ ಅಮಾನತು ಮಾಡಲಾಗಿದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಭರತ್ ಶೆಟ್ಟಿ, ಬಿಜೆಪಿಯ ಶಾಸಕರು, ಮಂಗಳೂರು ಉತ್ತರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾರೆ. ಅಶ್ವಥ್ ನಾರಾಯಣ್, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು, ಅವರನ್ನ ಕೂಡ ಅಮಾನತುಗೊಳಿಸಲಾಗಿದೆ. ಕೇವಲ ಇಬ್ರು ಮಾತ್ರವಲ್ಲ, ಇದೇ ರೀತಿಯಲ್ಲಿ ಪೇಪರ್ ಅನ್ನ ಹರಿದು ಸ್ಪೀಕರ್ ಚೇರ್ನ ಕಡೆಗೆ ತೂರಿದ ಇತರೆ ಬಿಜೆಪಿಯ ಶಾಸಕರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಅದರಲ್ಲೂ ಕೂಡ ಈ ಒಂದು ಸದನದ ಕಲಾಪಕ್ಕೆ ತೋರಿಸಬೇಕಾದ ಗೌರವ, ಹಾಗೆ ಸ್ಪೀಕರ್ ಕುರ್ಚಿಗೆ ತೋರಿಸಬೇಕಾದ ಗೌರವಕ್ಕೆ ವ್ಯತಿರಿಕ್ತವಾಗಿ ವರ್ತಿಸಿದ್ರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಆದವರ ಪೈಕಿ ಸುನಿಲ್ ಕುಮಾರ್ ಅವರು ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವ ಬಿಜೆಪಿ ಶಾಸಕರು, ಅವರನ್ನ ಕೂಡ ಅಮಾನತು ಮಾಡಲಾಗಿದೆ. ಹಾಗೆ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಸಚಿವರಾಗಿದ್ದವರು ಅರಗ ಜ್ಞಾನೇಂದ್ರ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು, ಅವರನ್ನ ಕೂಡ ಅಮಾನತು ಮಾಡಲಾಗಿದೆ.
ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು ಯಾವ ರೀತಿಯಾದ ವರ್ತನೆ ಇತ್ತು. ಇದೇ ವರ್ತನೆಯನ್ನ ಆಧಾರವಾಗಿಟ್ಕೊಂಡು ಸಸ್ಪೆಂಡ್ ಮಾಡಿದೀವಿ ಅನ್ನೋದು ಕಾಂಗ್ರೆಸ್ನವಾದ ಸ್ಪೀಕರ್ ಅವರ ಸ್ಪಷ್ಟನೆ. ಇದರ ಜೊತೆಗೆ ಮಾಜಿ ಸಚಿವರು ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಆರ್ ಅಶೋಕ್ ಇವರನ್ನ ಕೂಡ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಬಜೆಟ್ನ ಅಧಿವೇಶನ ಮುಗಿಯೋವರೆಗೂ ಅಂದ್ರೆ 21ನೇ ತಾರೀಕು ತನಕ ಕಲಾಪ ಇದೆ. 21ನೇ ತಾರೀಕುವರೆಗೂ ಕೂಡ ಇವರು ಕಲಾಪದಲ್ಲಿ ಹಾಜರಾಗೋ ಹಾಗಿಲ್ಲ ಅನ್ನೋ ಆದೇಶವನ್ನ ಹೊರಡಿಸಲಾಗಿದೆ. ಆರ್ ಅಶೋಕ್ ಆದಿಯಾಗಿ ಒಟ್ಟು 10 ಮಂದಿ, ಆ ಪೈಕಿ ಮತ್ತೊಬ್ಬರು ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರನ್ನ ಕೂಡ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಯಾವ ಕಾರಣಕ್ಕೆ ಅನ್ನೋದನ್ನ ವಿವರಿಸಿ ಹೇಳ್ತಾ ಇದೆ ದೃಶ್ಯಗಳು. ಯಾರೆಲ್ಲ ಆ ಸ್ಪೀಕರ್ನ ಚೇರ್ನ ಮುಂಭಾಗಕ್ಕೆ ಹೋಗಿ ಆ ಕಾಗದವನ್ನ ಹರಿದು ಬಿಸಾಕಿದ್ರು, ಆ ಪೈಕಿ ಇದ್ದವರು ಅರವಿಂದ್ ಬೆಲ್ಲತ್ ಕೂಡ ಒಬ್ರು. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಅರವಿಂದ್ ಬೆಲ್ಲತ್ ಅವರನ್ನ ಕೂಡ ಅಮಾನತುಗೊಳಿಸಲಾಗಿದೆ. ಹಾಗೆ ವೇದವ್ಯಾಸ್ ಕಾಮತ್, ಇನ್ಫ್ಯಾಕ್ಟ್ ವೇದವ್ಯಾಸ್ ಕಾಮತ್ ಅವರನ್ನ ಸಸ್ಪೆಂಡ್ ಮಾಡಿದ ನಂತರದಲ್ಲಿ ಅವರನ್ನ ಅಕ್ಷರಶಃ ಮಾರ್ಷಲ್ಗಳು ಹೊತ್ತು ಆಚೆ ಹಾಕಿದ್ದ ದೃಶ್ಯವನ್ನ ಕೂಡ ನಾವು ಈಗಷ್ಟೇ ಗಮನಿಸಿದ್ವಿ. ಇದರ ಜೊತೆಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಧೀರಜ್ ಮುನಿರಾಜು ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಅವರ ಆದೇಶದ ಅನ್ವಯ ಇವ್ರು ಯಾರೂ ಕೂಡ 21ನೇ ತಾರೀಕುವರೆಗೂ ನಡೆಯುವ ಕಲಾಪದಲ್ಲಿ ಹಾಜರಾಗೋ ಹಾಗಿಲ್ಲ. ಒಟ್ಟು 10 ಮಂದಿ ಬಿಜೆಪಿಯ ಶಾಸಕರನ್ನ ಅಮಾನತುಗೊಳಿಸಲಾಗಿರೋದು. ಬಿಜೆಪಿ ಇದನ್ನ ಖಂಡಿಸ್ತಾ ಇದೆ. ಕಾಂಗ್ರೆಸ್ ಇದನ್ನ ಸರಿಯಾದ ಕ್ರಮ, ಸದನ ಕಲಾಪದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಸ್ಪೀಕರ್ ಕೈಗೊಂಡಿರುವ ಕ್ರಮ ಅಂತ ಹೇಳಿ ಸಮರ್ಥಿಸಿಕೊಳ್ತಿದ್ದಾರೆ. ಇನ್ನು ಸದನದಲ್ಲಿ ನಡೆದ ಪ್ರಹಸನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂಗಳಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳೋಣ. ಕಾಯಕವೇ ಕೈಲಾಸ. ಪಾಪ ನಮ್ಮ ಕಾರ್ಯಕ್ರಮ ಇದೆಯಲ್ಲ, ಜನ ಖುಷಿಯಾಗಿದ್ದಾರೆ. ಇವರು ತಡ್ಕೊಳಕಾಯ್ತಿಲ್ಲ. ಹೊಟ್ಟೆ ಉರಿ ತಡ್ಕೊಳಕಾಯ್ತ. ಪೀಪಲ್ ಆರ್ ಹ್ಯಾಪಿ. ಪಾಪ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾರೆ ಕೆಲವರೆಲ್ಲ. ದೇ ಆರ್ ಆಲ್ ಹ್ಯಾಪಿ. 2 ದಿನದ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಹಿರಿಯ ಅಧಿಕಾರಿಗಳನ್ನ ಒಂದು ರೀತಿ ಗುಲಾಮರ ರೀತಿಯಲ್ಲಿ ನಾಡಿನ ಹಲವಾರು ಭಾಗದಿಂದ, ದೇಶದ ಹಲವಾರು ಭಾಗದಿಂದ ಬಂದಂತ ಆಹ್ವಾನಿತರಿಗೆ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ, ಇದು ದೇಶದ ರಾಜಕೀಯದ ಇತಿಹಾಸದಲ್ಲೇ ಮೊದಲನೆಯ ಈ ಸರ್ಕಾರದ ದರ್ಪ ದಬ್ಬಾಳಿಕೆ. ಎಲ್ಲ ಶಿಷ್ಟಾಚಾರವನ್ನು ಮುರಿದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲ, ಸರ್ವಾಧಿಕಾರ ಸರ್ಕಾರ ಇಲ್ಲ. ಸರ್ಕಾರ ನಮ್ಮ ಸದಸ್ಯರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ನೋಡಿದ್ರೆ ಅಧಿವೇಶನದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ, ರಂಪ ರಾಮಾಯಣ ಆಗೋಕ್ಕೂ ಮುಂಚೆ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಆಯಿತು ನೋಡೋಣ. ಅಧಿವೇಶನದಲ್ಲಿ ಪ್ರೋಟೋಕಾಲ್ ಫೈಟ್. ಮೈತ್ರಿಕೂಟದ ಸಭೆಗೆ ಐಎಎಸ್ ಅಧಿಕಾರಿಗಳನ್ನ ನೇಮಕ ಖಂಡಿಸಿ ಬಿಜೆಪಿ ಸದಸ್ಯರು ಪ್ರತಿಭಟಿಸಲು ಮುಂದಾದ್ರು. ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು. ಮನೆ ಕೆಲಸದವ್ರ ತರ ಸ್ಪೀಕರ್ ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದ್ರು ಬಿಜೆಪಿ ಸದಸ್ಯರು ಮಾತು ಕೇಳಲಿಲ್ಲ. ಹೀಗಾಗಿ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರ ಮೇಲೆ ಸ್ಪೀಕರ್ ಖಾದರ್ ಸಿಟ್ಟಾದ್ರು. ಇಡೀ ಸಣ್ಣ ಪುಟ್ಟ ವಿಚಾರ ರಾಜಕೀಯ ಮಾಡಿಕೊಂಡು ತಾವು ರಾಜ್ಯದ ಗೌರವಕ್ಕೆ ಮತ್ತು ರಾಜ್ಯದ ಕಪ್ಪು ಚಿಕ್ಕ ತಾವು ತರ್ತಾ ಇದ್ದೀರಿ. ನಾನು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಆಸನಕ್ಕೆ ಹೋಗಿ. ಎಷ್ಟೇ ಹೇಳಿದ್ರೂ ಬಿಜೆಪಿ ಸದಸ್ಯರು ಪ್ರತಿಭಟನೆ ವಾಪಸ್ ಪಡೆಯದಿದ್ದರಿಂದ ಸ್ಪೀಕರ್ ಯುಟಿ ಖಾದರ್ ತಮ್ಮ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಸಿದ್ರು. ಆದರೂ ಸಭೆ ವಿಫಲವಾಯಿತು. ಯಾರು ನಿಮ್ಮನ್ನು ಮತ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾರೆ, ನೀವು ಅವರಿಗೆಲ್ಲ ದೋಖ ಮಾಡ್ತೀರಿ. ಇಲ್ಲಿ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡುವಾಗ ಅಲ್ಲಿ ಹೋಗಿ ಚರ್ಚೆ ಮಾಡುವ ಬದಲು ನೀವು ಬಂದು ಇಲ್ಲಿ ಬೊಬ್ಬೆ ಆಗ್ತಾ ಇದ್ದೀರಲ್ಲ. ಇನ್ನು ಚರ್ಚೆ ವೇಳೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸದಸ್ಯರ ಪ್ರತಿಭಟನೆಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಿರುಗಿಸಿದ್ರು. ಹಿಂದಿನಿಂದಲೂ ಈ ಪ್ರತೀತಿ ನಡೆದುಕೊಂಡು ಬಂದಿದೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅಧಿಕಾರಿಗಳನ್ನು ಲೀಗಲ್ ಆಫೀಸರ್ ಆಗಿ ಮಾಡಿಕೊಂಡಿದ್ರು. ಪೊಲೀಸ್ ಅಧಿಕಾರಿಗಳನ್ನು ಕುಮಾರಕೃಪಾಗೆ ಹಾಕಿಕೊಂಡಿದ್ದರು ಅಂದ್ರು. ಅದಕ್ಕೆ ಎಚ್.ಡಿ.ಕೆ ಸ್ಥಳದಲ್ಲೇ ತಿರುಗೇಟು ಕೊಟ್ಟರು. ಇದೇನು ಆಡಳಿತನೋ ಏನು ಅಂತ ತಿಳ್ಕೊಂಡಿದ್ದಾರೆ. ಈಗ ಮಾಜಿ ಮುಖ್ಯ ಕಾಂಗ್ರೆಸ್ ಸರ್ಕಾರದ 4ನೇ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿಗೆ ಚಾಲನೆ ಸಿಕ್ಕಿದೆ.
ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಯೋಜನೆಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಎಪಿಎಲ್ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಹೊಂದಿರೋ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಹಣ ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಯ ಸೌಲಭ್ಯ ಪಡೆಯೋಕೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳೋಕೆ ಅವಕಾಶ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದಂಥ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯಾದಂಥ ಗೃಹ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ನೋಂದಣಿ ಪ್ರಕ್ರಿಯೆ ಚಾಲನೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಬಸವಣ್ಣನವರು, ಅಂಬೇಡ್ಕರ್ ಅವರು, ಶಿವಾಜಿ ಮಹಾರಾಜ್ ಅವರು ಏನು ಈ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಟ್ಟರು. ಮಹಿಳೆ ಯಾವಾಗ ಸಶಕ್ತಳಾಗ್ತಾಳೆ, ಆರ್ಥಿಕವಾಗಿ ಸಬಲೀಕರಣ ಹೊಂದ್ತಾಳೆ, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಇದನ್ನೆಲ್ಲ ಏನು ಈ ಮಹಾನ್ ಭಾವರು ನಮಗೆ ತಿಳಿಸಿಕೊಟ್ರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ. ನಾವೀಗ ಹೇಳೋಕ್ ಹೊರಟಿರೋದು ದಿನದ ಅತ್ಯಂತ ದೊಡ್ಡ ಹಾಗೆ ಅತ್ಯಂತ ಗಂಭೀರವಾದ ಸುದ್ದಿ. ಅಪರಾಧಿಗಳನ್ನ ಜೈಲಿಗೆ ಹಾಕೋದು ಯಾಕೆ? ಮಾಡಿದ ತಪ್ಪಿನ ಅರಿವಾಗಿ ಆಚೆ ಹೋಗೋ ಹೊತ್ತಿಗೆ ಸತ್ಪ್ರಜೆ ಆಗ್ಲಿ ಅಂತ. ಆದ್ರೆ ಬೆಂಗಳೂರಿನ ಜೈಲು ಉಗ್ರರ ತರಬೇತಿ ಸೆಲ್ ಆಗ್ತಾ ಇದೆಯಾ? ಇಂಥ ಅನುಮಾನಕ್ಕೆ ಕಾರಣ ಸಿಸಿಬಿಯ ಕಾರ್ಯಾಚರಣೆಯ ಮೂಲಕ ಬಂಧನವಾದ 5 ಶಂಕಿತ ಉಗ್ರರ ಟ್ರ್ಯಾಕ್ ರೆಕಾರ್ಡ್. ಅರೆಸ್ಟ್ ಮಾಡಿದ್ರಿಂದ ಅನಾಹುತ ತಪ್ಪು ನಿಜ, ಆದ್ರೆ ವ್ಯವಸ್ಥೆಯ ಲೋಪಗಳ ಬಗ್ಗೆ 100 ಪ್ರಶ್ನೆ ಕೂಡ ಎದ್ದಿದೆ. ರಾಜಧಾನಿ ಬೆಂಗಳೂರು ಬೆಚ್ಚಿಬಿದ್ದಿದೆ. ಬಿಸಿ ರಕ್ತಕ್ಕಾಗಿ ಹಪಹಪಿಸುತ್ತಿದ್ದ ಪಿಪಾಸುಗಳು ಪೊಲೀಸರ ಕೋಳಕ್ಕೆ ಕೈಯೊಡ್ಡಿವೆ. ಹೌದು, ಅವರು ಸಾಮಾನ್ಯ ರೌಡಿಗಳು. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಹೊರಬರುವ ಹೊತ್ತಿಗೆ ಉಗ್ರ ತರಬೇತಿ ಪಡೆದಿದ್ರು. ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ವಿಪಕ್ಷಗಳ ಸಭೆ ನಡೆದಿತ್ತಲ್ಲ, ಅದೇ ಸಮಯದಲ್ಲಿ ವಿಧ್ವಂಸಕ ಕೃತ್ಯ ಎಸಗಿ ರಕ್ತ ಚೆಲ್ಲಾಡೋ ಉದ್ದೇಶ ಹೊಂದಿದ್ರು. ನಿಮ್ಮೆಲ್ಲರ ಅದೃಷ್ಟ ಅನ್ಸುತ್ತೆ, ವಿಧ್ವಂಸಕ ಕೃತ್ಯ ಎಸಗುವ ಮುನ್ನವೇ 5 ಶಂಕಿತರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇನ್ನೊಬ್ಬ ಜೈಲಲ್ಲಿದ್ರೆ ಒಬ್ಬ ಪರದೇಶಕ್ಕೆ ಪರಾರಿಯಾಗಿದ್ದಾನೆ. ಬೆಂಗಳೂರು ನಗರದಲ್ಲಿ ಕೆಲವೊಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದ್ರು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಫಂಡಿಂಗ್ ಆಗಿದೆ, ಫಂಡಿಂಗ್ ಬಗ್ಗೆ ತನಿಖೆ ಮಾಡ್ತೀವಿ. ಹಣ ಬಂದಿರತಕ್ಕಂಥದ್ದು ಮಾಹಿತಿ ಸಿಕ್ಕಿದೆ, ಅದ್ರ ಮೇಲೆ ತನಿಖೆ ಮಾಡ್ತೀವಿ. ಈ 2 ವ್ಯಕ್ತಿಗಳು ಸೇರಿ ಈ 5 ಜನರಿಗೆ ರ್ಯಾಡಿಕಲೈಸ್ ಮಾಡಿ ಅವರಿಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕುಮ್ಮಕ್ಕನ್ನು ನೀಡಿ ಈ ಒಂದು ಮಾಡ್ಯೂಲನ್ನು ಸೃಜನೆ ಮಾಡಿರ್ತಕ್ಕಂಥದ್ದು. ರೌಡಿಗಳನ್ನು ಶಂಕಿತ ಉಗ್ರರನ್ನಾಗಿ ಮಾಡಿದ್ದೆ ಕೇರಳ ಮೂಲದ ಟಿ ನಜೀರ್. ಲಷ್ಕರ್ ಸಂಘಟನೆಗೆ ಸೇರಿದ್ದ ನಜೀರ್ 2008ರ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ. ಅಷ್ಟೇ ಅಲ್ಲ, ಬರೋಬ್ಬರಿ 19 ಕೇಸ್ಗಳು ನಜೀರ್ ಮೇಲಿವೆ. ಆರ್ಟಿ ನಗರ ಕೊಲೆ ಕೇಸ್ನ 6 ಆರೋಪಿಗಳು ನಜೀರ್ ಜೊತೆ ಸೇರಿದ್ರು. ಕೊಲೆ ಆರೋಪಿಗಳ ತಲೆಯಲ್ಲಿ ಉಗ್ರವಾದ ಮೊಳಕೆ ಒಡೆದಿತ್ತು. ಶಂಕಿತ ಉಗ್ರರು ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು. 2008ರ ಬೆಂಗಳೂರು ಸ್ಫೋಟದ ಮಾದರಿಯಲ್ಲೇ ದಾಳಿಗೆ ಪ್ಲಾನ್ ಮಾಡಿದ್ರು. ಜನನಿಬಿಡ ಪ್ರದೇಶಗಳಾದ ಮಾಲ್, ದೇವಸ್ಥಾನ, ಬಸ್ ನಿಲ್ದಾಣಗಳನ್ನೇ ಗುರಿಯಾಗಿಸಿ ಸ್ಫೋಟಿಸಲು 5-6 ಪ್ರದೇಶ ಗುರುತಿಸಿದ್ರು. ಶಂಕಿತ ಉಗ್ರರು ಜೈಲಿನಿಂದ ಹೊರಬರ್ತಿದ್ದಂತೆ ಹೆಬ್ಬಾಳ ಬಳಿಯ ಕನಕನಗರದಲ್ಲಿ ವಾಸವಿದ್ರು. ನಾನು ಆಟೋ ಡ್ರೈವರ್, ಗಂಡ ಹೆಂಡತಿ ವಾಸಕ್ಕೆ ಬೇಕು ಅಂತ ಹಿಂದೂಗಳ ಮನೆಯಲ್ಲಿ ಬಾಡಿಗೆ ಮನೆ ಪಡೆದಿದ್ರು. ಈಗ ಅಸಲಿ ಸತ್ಯ ಗೊತ್ತಾಗಿ ಮಾಲೀಕರು ಕಣ್ಣೀರಿಡುತ್ತಿದ್ದಾರೆ. 40 ವರ್ಷ ಆಯ್ತು, ಏನೇನಲ್ಲಿ ಈ ತರ ತೊಂದ್ರೆ ಯಾವಾಗ ಆಗಿಲ್ಲ ಸರ್. ಇವರು ಇದು ಅವರು ಏನು ಆ ತರ ಗೊತ್ತಾಗಿರ್ಲಿಲ್ಲ. ಆ ಮಗಿ ಹೆಣ್ಮಕ್ಳು ಇಟ್ಕೊಂಡು ಆ ಮನೆ ಕೇಳಿದ್ರು, ಅಷ್ಟೇ ನನ್ ಗೊತ್ತಿತ್ತು. ಅವರು ಅಡ್ವಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಅವತ್ತೇ ಖಾಲಿ ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ತಿರ್ಗಾ ಅವರು ನಾನು ಮನೆ ಸಿಕ್ಕಿದ್ದೆ ಖಾಲಿ ಮಾಡ್ಕೊಂತೀನಿ ಅಂತ ಅವ್ರು ಹೇಳಿದ್ರು. ಅಷ್ಟೇ ಮಾತ್ರ ಗೊತ್ತು ಸರ್. ಶಂಕಿತ ಉಗ್ರ ಸುಹೇಲ್ ಪತ್ನಿ, ನನ್ನ ಪತಿ ನಿರಪರಾಧಿ, ಯಾರದ್ದೋ ತಪ್ಪಿಗೆ ನನ್ನ ಗಂಡನನ್ನ ಬಂಧಿಸಿದ್ದಾರೆ ಅಂತಿದ್ದಾಳೆ. 3 दिन आज को 4 दिन उनको लेके जाके सर सीसीबी इसमें लेके तुमके था ना फोन मिला बाद हमारे मेरा फोन मेरा हस्बैंड का फोन। आपको अरेस्ट नहीं किए ना?
कुछ भी नहीं पता सर, मेरे को कुछ भी नहीं मिल गया है सर। ये घर के अंदर कुछ भी नहीं, सिर्फ मेरा फोन, हस्बैंड का फोन, हमारे सास का फोन, इतना। ರಾಜಧಾನಿ ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಸ್ಕೆಚ್ ಹಾಕ್ತಾ ಇದ್ದ ಈ ಉಗ್ರರ ಪ್ಲಾನಿಂಗ್ ಯಾವ ರೀತಿ ಇತ್ತು ಅದರ ಡೀಟೇಲ್ಸ್ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಹಾಗಾದ್ರೆ ರಾಜಧಾನಿಯಲ್ಲಿ ವಿಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಯಾವ ರೀತಿ ಸಂಚನ್ನ ರೂಪಿಸಿದ್ರು ಈಗ ಬಂಧನಕ್ಕೆ ಒಳಗಾಗಿರುವ ಈ ಶಂಕಿತ ಉಗ್ರರು ಗಮನಿಸ್ತಾ ಹೋಗೋಣ. ಜನನಿಬಿಡ ಪ್ರದೇಶಗಳನ್ನ ಗುರುತಿಸಿ ಇಟ್ಕೊಂಡಿದ್ರು, ಎಲ್ಲಿ ಟಾರ್ಗೆಟ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಜನನಿಬಿಡ ಪ್ರದೇಶಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ರು ಶಂಕಿತ ಉಗ್ರರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, 2008ರ ಸರಣಿ ಬಾಂಬ್ ಸ್ಫೋಟದಂತೆ ದಾಳಿಗೆ ಸ್ಕೆಚ್ ಅನ್ನ ಕೂಡ ರೂಪಿಸಿಕೊಂಡಿದ್ರು. ಬೆಂಗಳೂರಿನಲ್ಲಾದ ಘಟನೆ ಓರ್ವ ಬಲಿಯಾಗಿದ್ರು ಕೂಡ ಅನೇಕರು ಗಾಯಕ್ಕೊಳಗಾಗಿದ್ರು. ಈ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ 2008ರಲ್ಲಿ ನಡೆದ ಅದೇ ಪ್ರಕರಣದ ಮಾದರಿಯಲ್ಲೇ ಮತ್ತೆ ಅಟ್ಯಾಕ್ ಮಾಡಬೇಕು ಅನ್ನೋದಕ್ಕೆ ಸಂಚನ್ನ ರೂಪಿಸ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಜನನಿಬಿಡ ಪ್ರದೇಶವನ್ನ ಟಾರ್ಗೆಟ್ ಮಾಡೋದು, ಹಾಗೆ ಉಗ್ರ ಕೃತ್ಯಗಳನ್ನ ಮಾಡಲಿಕ್ಕೆ ಟಾರ್ಗೆಟ್ ಹಾಗೆ ಸಮಯವನ್ನ ನಿಗದಿ ಮಾಡಿಕೊಳ್ಳೋ ಪ್ಲಾನಿಂಗ್ ಕೂಡ ನಡೆಸ್ತಾ ಇದ್ರು ಅನ್ನೋದು 2005ರ IISC ಮಾದರಿಯ ದಾಳಿಗೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಹಿಂದಿನ ಅನೇಕ ಉಗ್ರಗಾಮಿ ಚಟುವಟಿಕೆಗಳು, ಅದರಿಂದಾದ ಪ್ರತಿಫಲಗಳು, ಅದೆಲ್ಲವನ್ನ ಕೂಡ ಟ್ರ್ಯಾಕ್ ಮಾಡ್ತಾ, ಮಾನಿಟರ್ ಮಾಡ್ತಾ ಅದೇ ರೀತಿಯಲ್ಲಿ ಮತ್ತೊಂದು ವಿಧ್ವಂಸಕ ಕೃತ್ಯವನ್ನ ನಡೆಸಲಿಕ್ಕೂ ಕೂಡ ಸಂಚನ್ನ ರೂಪಿಸ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಜನರ ಮೇಲೆ ಗುಂಡು ಹಾರಿಸೋಕೂ ಕೂಡ ಪ್ರಯತ್ನಗಳು, ಪ್ಲಾನ್ಗಳು ನಡೆದಿತ್ತು ಅನ್ನೋದಕ್ಕೆ ಸದ್ಯಕ್ಕೆ ಇವರ ಬಳಿಯಲ್ಲಿ ವಶಕ್ಕೆ ಪಡೆಯಲಾಗಿರುವ ಅಪಾರ ಪ್ರಮಾಣದ ಪಿಸ್ತೂಲ್ಗಳು, ಗ್ರೆನೇಡ್ಗಳು ಇದೆಲ್ಲವೂ ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇದೆ. ಸತ್ಯಾಸತ್ಯತೆ ತನಿಖೆಯ ನಂತರದಲ್ಲಿ ಗೊತ್ತಾಗೋದು ಬಾಕಿ ಇದೆ. ಅಗತ್ಯ ಬಿದ್ದಾಗಲೆಲ್ಲ ಡ್ರ್ಯಾಗರ್ನಿಂದ ದಾಳಿ ಮಾಡಲಿಕ್ಕೂ ಕೂಡ ಸಂಚನ್ನ ರೂಪಿಸಿದ್ರು ಶಂಕಿತ ಉಗ್ರರು ಅನ್ನೋದು ತನಿಖೆಯ ಪ್ರಾಥಮಿಕ ಹಂತದಿಂದ ಲಭ್ಯವಾಗ್ತಿರುವ ಮಾಹಿತಿ. ಹಾಗೆ ಬಾಂಬ್ ಅನ್ನ ತಯಾರು ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನ ಕೂಡ ತಂದಿಟ್ಕೊಂಡಿದ್ರು ಅನ್ನೋದಕ್ಕೆ ಇವತ್ತು ಸೀಸ್ ಮಾಡಲಾದ ವಸ್ತುಗಳೇ ಸಾಕ್ಷಿ ನುಡಿತಾ ಇದೆ. ಆದರೆ ಯಾವ ಕೃತ್ಯಕ್ಕೆ, ಯಾವ ರೀತಿಯಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ತಂದಿಟ್ಕೊಂಡಿದ್ರು ಬಾಂಬ್ ತಯಾರಿಕಾ ವಸ್ತುಗಳನ್ನ ಅನ್ನೋದು ಮುಂದಿನ ಹಂತದಲ್ಲಿ, ಅಂದ್ರೆ ಇನ್ವೆಸ್ಟಿಗೇಷನ್ ಮತ್ತಷ್ಟು ತೀವ್ರವಾದ ನಂತರದಲ್ಲಿ ಎಕ್ಸಾಕ್ಟ್ ಮಾಹಿತಿ ಹೊರಬೀಳೋ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ವಶಕ್ಕೆ ಪಡೆದಿರುವ ವಸ್ತುಗಳ ಪೈಕಿ ಬಾಂಬ್ ತಯಾರಿಕೆಗೆ ಬೇಕಾದ ವಸ್ತುಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಹಾಗೆ ದುಡ್ಡಿನ ಅಗತ್ಯ ಪೂರೈಸೋಕೆ ಬರೋಬ್ಬರಿ 40 ಲಕ್ಷದಷ್ಟು ಹಣ ಟ್ರಾನ್ಸಾಕ್ಟ್ ಆಗಿರೋ ಬಗ್ಗೆ ಕೂಡ ಪೂರಕ ದಾಖಲೆಗಳು ಪೊಲೀಸರಿಗೆ, ಸಿಸಿಬಿ ಪೊಲೀಸರಿಗೆ ಸದ್ಯಕ್ಕೆ ಲಭ್ಯವಾಗಿದೆ. ಇದು ಯಾವ ರೀತಿ ಇತ್ತು ಸಂಚು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಆದ್ರೆ, ಹಾಗಾದ್ರೆ ಈಗ ಸಿಸಿಬಿ ಪೊಲೀಸರು ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ, ಹಾಗೆ ಅವರ ಹಿನ್ನೆಲೆ, ಇದನ್ನ ಗಮನಿಸ್ತಾ ಹೋಗೋಣ. ಒಟ್ಟು 7 ಮಂದಿಯನ್ನ ಆರೋಪಿಗಳನ್ನಾಗಿ ಗುರುತಿಸಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಪೈಕಿ A1 ಅಂದ್ರೆ ಆರೋಪಿ ನಂಬರ್ 1 ಆಗಿ ಗುರುತಿಸಿರೋದು ಟಿ ನಜೀರ್ನನ್ನ. ಈತ ಸದ್ಯಕ್ಕೆ ಜೈಲುವಾಸದಲ್ಲಿದ್ದಾನೆ. 2008ರ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಹಾಗೆ ಕೋಝಿಕೋಡ್ನಲ್ಲಾದ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ಈತ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾನೆ. ಈತನದ್ದು ಕೂಡ ಪ್ರಮುಖವಾದ ಪಾತ್ರ ಇದೆ ಈ ಶಂಕಿತ ಉಗ್ರರ ಈ ಒಂದು ಪ್ಲಾನಿಂಗ್ ನಲ್ಲಿ ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಹಾಗೆ ಇದೇ ಪ್ರಕರಣದಲ್ಲಿ A2 ಅಂತ ಗುರುತಿಸಲಾಗಿರೋದು ಶಂಕಿತ ಉಗ್ರ ಜುನೈದ್ನನ್ನ. ಸದ್ಯಕ್ಕೆ ಈತ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸ್ ಕಮಿಷನರೇ ನೀಡಿದ ಮಾಹಿತಿಯ ಪ್ರಕಾರ ಈತ ವಿದೇಶದಲ್ಲಿ ಇಟ್ಕೊಂಡು ಈ 5 ಮಂದಿಯನ್ನೇನು ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ, ಇವರಿಗೆ ಬೇಕಾದ ಶಸ್ತ್ರಾಸ್ತ್ರಗಳು ಹಾಗೆ ಹಣ ಫಂಡಿಂಗ್ಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾತನೆ ಈ ಜುನೈದ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ವಿದೇಶದಲ್ಲಿ ಈತ ತಲೆಮರೆಸಿಕೊಂಡಿದ್ದಾನೆ. ಈತನ ಹುಡುಕಾಟ ಕೂಡ ಪ್ರಾರಂಭ ಆಗಿದೆ. ಇದರ ಜೊತೆಗೆ ಅರೆಸ್ಟ್ ಆದ 5 ಅವರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಶಂಕಿತ ಉಗ್ರ ನಂಬರ್ 1, ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 3 ಸೈಯದ್ ಹುಸೇನ್ ಅಂತ ಹೇಳಿ ಈತನ ಹೆಸರು. ಈತನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಇದೇ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 4 ಅಂತ ಗುರುತಿಸಲಾಗಿರೋದು ಮೊಹಮ್ಮದ್ ಉಮರ್ನನ್ನ. ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಈ ಪ್ರಕರಣದ ಆರೋಪಿ ಸಂಖ್ಯೆ 5 ಜಾಹಿದ್ ತಬ್ರೇಜ್, ಈತನನ್ನ ಕೂಡ ಬಂಧಿಸಲಾಗಿದೆ. ಶಂಕಿತ ಉಗ್ರ ಹಾಗೆ ಈ ಪ್ರಕರಣದ ಆರೋಪಿ ಸಂಖ್ಯೆ 6 ಮುದಾಸರ್ ಪಾಷಾ, ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಶಂಕಿತ ಉಗ್ರ ಹಾಗೆ ಆರೋಪಿ ಸಂಖ್ಯೆ 7 ಮೊಹಮ್ಮದ್ ಫೈಜಲ್, ಈತನನ್ನ ಕೂಡ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿರೋರು 5 ಮಂದಿ. ಈಗ ಆಲ್ರೆಡಿ ಒಬ್ಬ ಜೈಲುವಾಸದಲ್ಲಿದ್ದಾನೆ, ಇನ್ನೊಬ್ಬ ವಿದೇಶದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಒಟ್ಟು 7 ಮಂದಿಯ ವಿರುದ್ಧವಾಗಿ ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೇವಲ ಈ 5 ಮಂದಿಯನ್ನ ಬಂಧಿಸಿದ್ದು ಮಾತ್ರ ಅಲ್ಲ, ಬಂಧನದ ಪ್ರಕ್ರಿಯೆಯ ಸಂದರ್ಭದಲ್ಲೇನೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದರ ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಈ 5 ಮಂದಿ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರ ಬಳಿಯಲ್ಲಿ ಪತ್ತೆಯಾದ ಶಸ್ತ್ರಾಸ್ತ್ರಗಳ ಡೀಟೇಲ್ಸ್ ಈ ರೀತಿ. ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಸೀಸ್ ಮಾಡಲಾಗಿದೆ. ಒಟ್ಟು 7 ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಸೀಸ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದರ ಜೊತೆಗೆ ಸಜೀವ ಗುಂಡುಗಳು ಕೂಡ ಲಭ್ಯವಾಗಿದೆ. ಬರೋಬ್ಬರಿ 42
ಲೈವ್ ಬುಲೆಟ್ ಸಜೀವ ಗುಂಡುಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಹಾಗೆ 4 ಗ್ರೆನೇಡ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಗೆ ಡ್ರ್ಯಾಗರ್ ಅನ್ನ ಕೂಡ ತಮ್ಮ ಬಳಿ ಇಟ್ಕೊಂಡಿದ್ರು ಶಂಕಿತ ಉಗ್ರರು ಅನ್ನೋದಕ್ಕೆ ಪೂರಕವಾಗಿದೆ ಈ ಸೀಸ್ ಮಾಡೋ ಸಂದರ್ಭದಲ್ಲಿ ಲಭ್ಯವಾಗಿರುವ 2 ಡ್ರ್ಯಾಗರ್ಗಳು. ಹಾಗೆ ವಾಕಿ ಟಾಕಿಗಳನ್ನ ಕೂಡ ಅದನ್ನ ಮಾಡಿಫೈ ಮಾಡಿದ್ದಾರೆ ಅನ್ನೋದು ಕೂಡ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೊರಬರೋದು ಬಾಕಿ ಇದೆ. ಒಟ್ಟು 4 ಮಾಡಿಫೈಡ್ ವಾಕಿ ಟಾಕಿಗಳನ್ನ ಕೂಡ ಇವರ ಬಳಿಯಿಂದ ಸೀಸ್ ಮಾಡಲಾಗಿದೆ. ಹಾಗೆ ಸ್ಯಾಟಲೈಟ್ ಫೋನ್ಗಳನ್ನ ಕೂಡ ಬಳಕೆ ಮಾಡ್ಕೊಳ್ತಿದ್ರು ಅನ್ನೋದಕ್ಕೆ ಪೂರಕವಾಗಿದೆ ಸೀಸ್ ಮಾಡಲಾಗಿರುವ 2 ಸ್ಯಾಟಲೈಟ್ ಫೋನ್ಗಳು. ಹಾಗೆ ಬರೋಬ್ಬರಿ ಈಗ ಅರೆಸ್ಟ್ ಮಾಡಿರೋದು ಕೇವಲ 5 ಮಂದಿ ಆದ್ರೂ ಕೂಡ 12 ಮೊಬೈಲ್ ಫೋನ್ಗಳನ್ನ ಕೂಡ ಇವರ ಬಳಿಯಿಂದ ಸೀಸ್ ಮಾಡಲಾಗಿದೆ. ಇದರ ಡೇಟಾ ರಿಟ್ರೀವಲ್ ಆಗುತ್ತೆ. ಅದರಿಂದ ಮತ್ತಷ್ಟು ಮಾಹಿತಿಗಳನ್ನ ಹೊರ ತೆಗೆಯುವ ಸಾಧ್ಯತೆಗಳು ಕೂಡ ಸದ್ಯ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಸಿಕ್ಕಿರೋ ಶಂಕಿತ ಉಗ್ರರು ಸಿಕ್ಕಿ ಹಾಕೊಳ್ಳದೆ ಹೋಗಿದ್ರೆ ಬೆಂಗಳೂರು ಮತ್ತೊಂದು ಕರಾಳ ಹಿಂಸಾತ್ಮಕ ಘಟನೆಗೆ ಒಳಗಾಗೋ ಎಲ್ಲ ಸಾಧ್ಯತೆ ಇತ್ತು. ಇಂಥ ರಾಷ್ಟ್ರೀಯ ಮತ್ತು ಆಂತರಿಕ ಭದ್ರತಾ ವಿಚಾರದಲ್ಲೂ ಕೂಡ ರಾಜಕಾರಣ ಬೆರೆಸೋದು ಮತ್ತು ರಾಜಕೀಯ ಹೇಳಿಕೆ ನೀಡೋದು ಸರಿನಾ? ಸರಿಯೋ ತಪ್ಪೋ ಅನ್ನೋ ತರ್ಕ ಮಾಡೋ ವಿವೇಚನೆಯನ್ನ ಕೂಡ ಕಳೆದುಕೊಂಡ್ಬಿಟ್ಟಿದ್ದಾರೆ ನಮ್ಮ ಜನನಾಯಕರು. ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಮೇ 6, 2021ರಲ್ಲಿ ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ಟೀಕಿಸೋ ಭರದಲ್ಲಿ ಮುಸ್ಲಿಮರೆಲ್ಲ ನನ್ನ ಬ್ರದರ್ಸ್ ಅಂದಿದ್ರು. ಇದೀಗ ಬೆಂಗಳೂರಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಯತ್ನಿಸಿ ಸರಿಸಿಕ್ಕ ವಿಚಾರಕ್ಕೂ ಅಂದಿನ ಡಿಕೆಶಿ ಹೇಳಿಕೆಗೂ ತಳುಕು ಹಾಕಲಾಗ್ತಿದೆ. ಬಂಧಿತ ಶಂಕಿತ ಉಗ್ರರನ್ನ ಕಾಂಗ್ರೆಸ್ಸಿಗರು ಬ್ರದರ್ಸ್ ಅಂತ ಬಿಡಿಸೋಕೆ ಹೋಗದಿರಲಿ ಅಂತ ಬಿಜೆಪಿ ಸಲಹೆ ನೀಡಿದೆ. ಡಿಕೆ ಶಿವಕುಮಾರ್ ಅವರೇ, ನೀವು ವಿವೇಚನೆ ಇಲ್ಲದೆ ಮತ ಬ್ಯಾಂಕಿಗಾಗಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ ಅಪ್ಕೊಳಕ್ ಹೋಗ್ಬೇಡಿ. ನೀವು ಅವ್ರನ್ನ ಅಪ್ಕೊಳಕ್ ಹೋದ್ರೆ ಮತ್ತೆ ಬೆಂಗಳೂರು ಕರ್ನಾಟಕ ಸಂಕಷ್ಟಕ್ಕೆ ಹೋಗ್ಬಿಡ್ಬೋದು. ಮತ್ತೆಲ್ಲ ಬ್ರದರ್ಸ್ ಅಂತ ಹೇಳಿ ಯಾರ್ದೋ ಮಾತು ಕೇಳಿ ಅವ್ರನ್ನ ಬಿಡಿಸುವಂತ ಕೆಟ್ಟ ಕೆಲಸಕ್ಕೆ ಕಾಂಗ್ರೆಸ್ಸಿಗರು ಯಾರು ಕೈ ಹಾಕಬಾರದು ಅಂತಕ್ಕಂತ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಆಗ್ಲಿ ಉಗ್ರರ ಚಟುವಟಿಕೆ ತಾನಾಗೆ ತಾನು ಬೆಳೀತದೆ. ಒಳ್ಳೆ ಹುಲ್ಲು ಮೇಯಕ್ಕೆ ಒಳ್ಳೆ ಸಂಪಾದಂತ ವಾತಾವರಣ ಉಗ್ರರಿಗೆ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗ್ತದೆ. ಉಗ್ರರ ಒಂದು ಸುರಕ್ಷಿತ ತಾಣವಾಗಿ ಪರಿವರ್ತನೆ ಆಗ್ತದೆ. ಹಿಂದೆ ಹಳೆ ಕೇಸುಗಳಿದ್ದವರೆಲ್ಲ ಮತ್ತೆ ಮೇಲೆ ಬಂದು ಕೆಲಸ ಮತ್ತೆ ಚಟುವಟಿಕೆಯಲ್ಲಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಉಗ್ರ ಅಂತಾರಾಷ್ಟ್ರೀಯ ISI ಮತ್ತು ಇತರ ಸಂಸ್ಥೆಗಳ ಜೊತೆಗೆ ಸಂಪರ್ಕ ಇರುವಂತದ್ದು. ಉಗ್ರರ ಬಂಧನದ ಬೆನ್ನಲ್ಲೇ ಬೆಂಗಳೂರು ಜನರು ಭಯದಲ್ಲಿದ್ದಾರೆ. ಆದರೆ ಅರೆಸ್ಟ್ ಆದವರನ್ನೆಲ್ಲ ಟೆರರಿಸ್ಟ್ ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳ್ತಿದ್ದಾರೆ. ಟೆರರಿಸ್ಟ್ ಅಂತ ನಾವು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ಅಪರಾಧಿಗಳು ಅಂತ ಅಷ್ಟೇ ಹೇಳ್ತಾ ಇದ್ದೇನೆ. ಟೆರರಿಸ್ಟ್ ಅಂತ ಇನ್ನೂ ನಾವು ಡಿಫೈನ್ ಮಾಡೋಕೆ ಆಗೋದಿಲ್ಲ. ಅವ್ರ ಹತ್ರ ನಾನು ಹೇಳಿದಾಗೆ ಆಯುಧಗಳು ಮತ್ತು ಕಂಟ್ರಿ ಮೇಡ್ ಗನ್ಗಳು ಅವೆಲ್ಲ ಸಿಕ್ಕಿದ್ದಾವೆ. ಅವರು ಆ ವಾಕಿ ಟಾಕಿನ ಯಾತಕ್ಕೆ ಉಪಯೋಗಿಸ್ತಾ ಇದ್ರು, ಅದರಲ್ಲಿ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತನೂ ಕೂಡ ಬಂದಿದೆ. ಇದಿಷ್ಟು ಶಂಕಿತ ಉಗ್ರರ ಕಥೆ. ಮತ್ತೊಂದ್ ಕಡೆ ಈ ಪಬ್ಜಿ ಲವ್ ಅಂತ ಅಂದ್ಕೊಂಡಿದ್ದ ಕಥೆಯ ಪಾತ್ರಧಾರಿ ಬಗ್ಗೆ ಕೂಡ ಇದೆ ಶಂಕೆ. ಪಾಕ್ ಭಾರತ ನಡುವೆ ಪ್ರೀತಿಯ ಬಂಧ ಅಂತ ಅನ್ನಿಸ್ತಿದ್ದ ಸೀಮಾ ಹೈದರ್ ಮತ್ತು ಸಚಿನ್ ಲವ್ ಸ್ಟೋರಿ ಈಗ ಭಿನ್ನ ಆಯಾಮವನ್ನ ಪಡೆದುಕೊಳ್ತಾ ಇದೆ. ಸೀಮಾ ಹಿನ್ನೆಲೆ ಕೆದಕ್ತಾ ಹೋದಂತೆ ಪಾಕ್ ಸೇನೆಯ ಕಡೆಗೆ ಹಾದಿ ತೆರೆದುಕೊಳ್ತಾ ಇದೆ. ಯಾರಾದ್ರೂ ಪಬ್ಜಿ ಆಡ್ತಾ ಲವ್ ಮಾಡ್ತಾರೆ. ಪ್ರೀತಿಗೋಸ್ಕರ ತನ್ನ ದೇಶ ಪಾಕಿಸ್ತಾನ ಬಿಟ್ಟು ನೇಪಾಳ ಮಾರ್ಗವಾಗಿ ಭಾರತಕ್ಕೆ ಬರೋ ಧೈರ್ಯ ಮಾಡ್ತಾರೆ. ಇಂಥ ಹಲವು ಪ್ರಶ್ನೆಗಳು ಸೀಮಾ ಅಖ್ತರ್ ಭಾರತಕ್ಕೆ ಬಂದಾಗ ಹುಟ್ಟಿಕೊಂಡ ಅನುಮಾನಗಳು. ಆದರೆ ಸೀಮಾ ಬಗ್ಗೆ ಸ್ಫೋಟಕ ಸುದ್ದಿಗಳು ಹೊರಬೀಳ್ತಿವೆ. ಸೀಮಾ ಹೈದರ್ ಭಾರತಕ್ಕೆ ಬರಲು ಮಾನವ ಕಳ್ಳ ಸಾಗಣೆದಾರರ ಸಹಾಯ ಪಡೆದಿದ್ಲಂತೆ. ನೇಪಾಳದಲ್ಲಿ ಸಚಿನ್ನನ್ನ ಭೇಟಿಯಾದ ಸೀಮಾ ನಾವಿಬ್ರೂ ದಂಪತಿ ಅಂತ ರೂಮ್ ಪಡೆದಿದ್ಲು. ಅಲ್ಲೇ ಒಂದಿಷ್ಟು ರೀಲ್ಸ್ ಮಾಡಿದ್ಲು. ಅಕ್ರಮವಾಗಿ ಭಾರತ ನುಸುಳಿದ ಬಳಿಕ ಸಚಿನ್ ಜೊತೆ ಮದುವೆಯನ್ನೂ ಆದ್ಲು. ಇನ್ನು ದಾಖಲೆಗಳಲ್ಲಿ ಸೀಮಾಪತಿ ಗುಲಾಂ ಹೈದರ್ ಹಾಗೂ ಮಗ ಫರ್ಹಾನ್ ಜನವರಿ 1ಕ್ಕೆ ಜನಿಸಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಆದರೆ ವರ್ಷ ಮಾತ್ರ ಬೇರೆ ಬೇರೆ ಇದೆ. ಸೀಮಾ ಹೈದರ್ ಸಹೋದರ ಆಸಿಫ್ ಪಾಕಿಸ್ತಾನದಲ್ಲಿ ಸೈನಿಕನಾಗಿದ್ದಾನೆ. ಸೀಮಾ ಚಿಕ್ಕಪ್ಪ ಗುಲಾಂ ಅಕ್ಬರ್ ಕೂಡ ಸೇನಾಧಿಕಾರಿಯಾಗಿದ್ದಾನೆ. ಇನ್ನು ಭಾರತೀಯಳಂತೆ ಕಾಣಲು ಭಾರತೀಯರಂತೆ ಮಾತಾಡಲೆಂದೇ ಸೀಮಾಗೆ ಸೇನಾ ತರಬೇತಿ ಸಿಕ್ಕಿದ್ಯಂತೆ. ಸೀಮಾ ಕಥೆ ಒತ್ತಟ್ಟಿಗಿರ್ಲಿ,
ಪಾಕಿಸ್ತಾನ ಮೂಲದ ಚಂದಾ ಖಾನ್ ಅಲಿಯಾಸ್ ಫೌಜಿದಾ ಎಂಬಾಕೆ 2015ರಲ್ಲಿ ಭಾರತಕ್ಕೆ ಬಂದಿದ್ಲಂತೆ. ಮಜಾ ಅಂದ್ರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್ ನೋಡೋಕೆ ಚಂದಾ ಭಾರತಕ್ಕೆ ಬಂದಿದ್ಲಂತೆ. ಆದ್ರೆ 2016ರಿಂದ 2018ರವರೆಗೆ ಜೈಲು ಶಿಕ್ಷೆಯಾದ ಬಳಿಕ ಚಂದಾಳನ್ನು ಅಟ್ಟಾರಿಗಡಿಯಿಂದ ವಾಪಸ್ ಪಾಕ್ಗೆ ಕಳಿಸಲಾಗಿದೆ. ರಾಜಕೀಯ ಸುದ್ದಿ ಕಡೆ ಹೊರಳೋಣ. ಇಂಡಿಯಾ ಅಂತ ಹೆಸರಿಟ್ಟು ಮೋದಿ ಕಡೆ ಗುರಿ ಇಟ್ಟು ಬಾಂಬೆಲಿ ಮುಂದಿನ ಮೀಟು ಅಂತ ಹೇಳಿ ಸುಮ್ನಾಯ್ತು ಮೈತ್ರಿಕೂಟ. ಆ ಹೆಸರ ಸುತ್ತಲೇ ಶುರುವಾಯ್ತು ಹೊಸ ರಾಜಕೀಯ ಆಟ. ಹೆಸರಿಟ್ಟ ಮಾತ್ರಕ್ಕೆ ಕಾಗೆ ಕೋಗಿಲೆ ಆಗತ್ತಾ ಅಂತ ಒಬ್ರು, ಈ ಹೆಸರು ಇಡೋಕೆ ಬಿಟ್ಟಿದ್ದೇ ತಪ್ಪು ಅಂತ ಮತ್ತೊಬ್ರು. ಹೇಗಿದೆ ನಾಮಕರಣದ ಸುತ್ತಲ ಆರೋಪ ಅಸಮಾಧಾನದ ಹೀಟು ನೋಡೋಣ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ inclusive alliance. India, can you challenge India? कट्टर भ्रष्टाचारी सम्मेलन हो रहा है. ಎನ್ಡಿಎ ವಿರುದ್ಧ ಇಂಡಿಯಾ ಹೆಸರು ಬಳಕೆಗೆ ಅಪಸ್ವರ. ಬಿಜೆಪಿ ಜೊತೆ ಕೆಲ ಪಕ್ಷಗಳಿಂದಲೂ ಅಸಮಾಧಾನ. ನಿನ್ನೆ ಮೋದಿ ವಿರುದ್ಧ ಒಂದಾಗಿದ್ದ 26 ಪಕ್ಷಗಳು ಸಭೆ ನಡೆಸಿ ಆ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಡಲಾಗಿತ್ತು. ಆದರೆ ಆ ಹೆಸರೇ ಈಗ ಬಿಜೆಪಿ ನಾಯಕರ ಕೈಗೆ ಅಸ್ತ್ರದಂತೆ ಸಿಕ್ಕಿದೆ. ದಿಲ್ಲಿ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೆ ಈ ಹೆಸರಿನ ರಾಜಕೀಕರಣಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಈ ಬಗ್ಗೆ ಶಾಸಕ ಸುರೇಶ್ ಕುಮಾರ್ ಪೋಸ್ಟ್ ಒಂದನ್ನ ಮಾಡಿದ್ದು, ಅದರಲ್ಲಿ ಇಂಡಿಯಾ ಅಂತ ಕರೆದುಕೊಳ್ಳೋದು, ಹೆಸರಿಡುವುದು ತಪ್ಪು ಎಂದು ಉಲ್ಲೇಖಿಸಿದ್ದಾರೆ. ಬಿಜೆಪಿಗರ ಮಾತಿಗೆ ಎಚ್ಡಿಕೆ ಕೂಡ ಧ್ವನಿಗೂಡಿಸಿದ್ದಾರೆ. ಈಗ ಒಂದು ಗಾದೆ ಮಾತಿದೆ, ಹಳೆ ವೈನು ಹೊಸ ಬಾಟ್ಲಿ ಅಂತ. ಇದು ಹೊಸ ಬಾಟ್ಲಿನೂ ಅಲ್ಲ, ಹೊಸ ಲೇಬಲ್ ಅಷ್ಟೇ. ವೈನ್ ಅದೇ ಹಳೇದು, ಅದೇ ಕರಪ್ಟು ಗ್ಯಾಂಗು, ಅದೇ ಭ್ರಷ್ಟಾಚಾರಿಗಳ ಕೂಟ. ಯಾರು ಹೊಸಬ್ರು? ಬಹುತೇಕ ಜನ ಹಳಬರೇ ಇದ್ದಾರೆ. UPA ಅವಧಿಯಲ್ಲಿ ಲೂಟಿ ಮಾಡಿದಂಥ, ಕರ್ನಾಟಕವನ್ನು ಲೂಟಿ ಮಾಡಿದ ಗ್ಯಾಂಗೇ ಈಗ ಲೇಬಲ್ ಚೇಂಜ್ ಮಾಡಿಕೊಂಡು ಜನರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ. ಹೆಸರಿಟ್ಟ ತಕ್ಷಣ ನಾಡಿನ ಸಮಸ್ಯೆ ಬಗೆಹರಿಯಲ್ಲ. ಹೆಸರಿಟ್ಟ ತಕ್ಷಣ ನನ್ನ ಅಭಿಪ್ರಾಯದಲ್ಲಿ ನಾವು ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಸ್ಥಾನದ ಯಾವುದೇ ರೀತಿಯ ಆಕಾಂಕ್ಷಿಗಳಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇಂಡಿಯಾ ಹೆಸರು ಪ್ರಶ್ನಿಸಿ ಆಯೋಗಕ್ಕೆ ದೂರು. ಇನ್ನು ಬಿಜೆಪಿ ನಾಯಕ ಅಶುತೋಷ್ ದುಬೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದು, ವಿರೋಧ ಪಕ್ಷಗಳ ಮೈತ್ರಿಗೆ ಇಂಡಿಯಾ ಅನ್ನೋ ಹೆಸರಿಗೆ ಅನುಮತಿ ನೀಡದಂತೆ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಇಂಡಿಯಾ ಜೊತೆ ಟ್ಯಾಗ್ಲೈನ್ ಆಗಿ ಜೀತೇಗಾ ಭಾರತ್ ಅನ್ನೋ ಹೆಸರನ್ನ ಮೈತ್ರಿ ಪಡೆ ಸೇರಿಸಿಕೊಂಡಿದ್ದು, ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಗುಸುಗುಸು ಕೂಡ ಶುರುವಾಗಿದೆ. ಮಳೆ, ಅದರಲ್ಲೂ ಉತ್ತರ ಭಾರತವನ್ನ ಕಾಡ್ತಾ ಇರೋ ಮಳೆ ರಣ ರೂಪ ಪಡೆದಿದೆ. ನಿಂತ್ರೆ ಸಾಕು ಅಂತ ಕಾಯ್ತಾ ಇರೋ ಮಳೆ ದಿನ ದಿನಕ್ಕೂ ಅಪಾಯವನ್ನೇ ಹೆಚ್ಚು ಮಾಡ್ತಾ ಸಾಕ್ತಾ ಇರೋದು ಪರಿಹಾರ ಕಾರ್ಯವನ್ನ ಮತ್ತಷ್ಟು ದುಸ್ತರಗೊಳಿಸಿದೆ. ರಾಜಧಾನಿ ದೆಹಲಿ ಯಮುನೆ ಅಬ್ಬರಕ್ಕೆ ನೆಂದು ಬೆಂದು ಹೋಗಿದೆ. ಇವತ್ತು ಮತ್ತೆ ಯಮುನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು 205.35 ಮೀಟರ್ಗೆ ತಲುಪಿದೆ. ರಾಜ್ಘಾಟ್ನಲ್ಲಿ ನೀರು ನಿಂತಿದೆ. ಜನರು ನೀರಲ್ಲೇ ಸಂಸಾರದ ದೋಣಿ ದೂಡುತ್ತಿದ್ದಾರೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಟ್ರ್ಯಾಕ್ಟರ್ ಹತ್ತಿ ಪರಿಶೀಲನೆ ನಡೆಸಿದ್ರು. ಯಮುನಾ ನದಿ ನೀರಿನ ಪ್ರಮಾಣ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಎಂದ್ರೆ, ಆಗ್ರಾದ ತಾಜ್ ಮಹಲ್ ಬಳಿಗೆ ನೀರು ಬಂದಿದೆ. ಇತಿಹಾಸದಲ್ಲಿ ಹಿಂದೆಂದೂ ಹಿಂಗಾಗಿಲ್ವಂತೆ. ಜಮ್ಮು ಮತ್ತು ಕಾಶ್ಮೀರದ ಕಥುವಾಯದಲ್ಲಿ ಭಾರೀ ಮಳೆಯಿಂದ ಅರ್ಧ ಡಜನ್ಗೂ ಹೆಚ್ಚು ಮನೆಗಳು ಕುಸಿದಿದ್ದು 4 ಸಾವಿಗೀಡಾಗಿದ್ದಾರೆ. ಹಲವರು ಅವಶೇಷಗಳಡಿ ಸಿಲುಕೊಂಡಿದ್ದಾರೆ. ಗುಜರಾತ್ನ ಸೌರಾಷ್ಟ್ರದಲ್ಲಿ ಭಾರೀ ಮಳೆಯಾಗಿದೆ. 8 ರಿಂದ 9 ಇಂಚಿನಷ್ಟು ಮಳೆಯಾಗಿದ್ದು ವಾಹನಗಳು ಮುಳುಗಿದ ದೃಶ್ಯ ವೈರಲ್ ಆಗಿವೆ. ನಟ ರಣದೀಪ್ ಹೂಡಾ ಪುಣ್ಯದ ಕೆಲಸ ಮಾಡಿ ಸುದ್ದಿಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದ ಜನರಿಗೆ ರಣದೀಪ್ ಹೂಡಾ ಸಹಾಯ ಮಾಡಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಸೌಜನ್ಯ ಕೇಸ್ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೌನ ಮುರಿದಿದ್ದಾರೆ. ಅಮಾಯಕ ಹೆಣ್ಣುಮಗಳ ಹತ್ಯೆಯ ತನಿಖೆಗೆ ಮೊದಲು ಆಗ್ರಹಿಸಿದ್ದೆ ನಾನು, ಸಿಬಿಐಗೆ ಒಪ್ಪಿಸೋಕೆ ಸಿಎಂಗೆ ಹೇಳಿದ್ದೆ ನಾನು ಎಂದಿದ್ದಾರೆ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಮುಗಿ ಬೀಳೋಕೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಮಣಿಪುರ ಹಿಂಸಾಚಾರವನ್ನೇ ವಿಪಕ್ಷಗಳು ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲಿವೆ. 80 ವರ್ಷಗಳ ಕಾಲ ಪೆಂಟಗನ್ ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡವಾಗಿತ್ತು. ಆದರೆ ಈಗ ಆ ಹೆಗ್ಗಳಿಕೆ ಗುಜರಾತ್ನ ಸೂರತ್ನ ವಜ್ರದ ವ್ಯಾಪಾರ ಕೇಂದ್ರ ಪಡೆದುಕೊಂಡಿದೆ.
ನಟಿ ರಮ್ಯಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ತಂಡಕ್ಕೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಕೆಲ ದೃಶ್ಯಗಳನ್ನ ತಮ್ಮ ಅನುಮತಿ ಇಲ್ಲದೆ ಬಳಸಿದ್ದು 1 ಕೋಟಿ ಪರಿಹಾರ ನೀಡಬೇಕು ಅಂತ ನೋಟಿಸ್ನಲ್ಲಿ ಒತ್ತಾಯಿಸಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.